Praise the Lord. Welcome all of you. Good to have you all here. ಬಂದಿದ್ದಕ್ಕೆ ಸಂತೋಷ. ಇವತ್ತು ಸಂಜೆ ಲೀಡರ್ಸ್ ಮೀಟ್ ಇದೆ. ಆಲ್ ದ ಲೀಡರ್ಸ್ ಐ ವಾಂಟ್ ಯು ಟು ಕಮ್. ಯಾರು ಮಿನಿಸ್ಟ್ರಿಲಿ ಇದ್ದೀರಾ, ಹೆಲ್ಪ್ಸ್ ಟೀಮ್ ಮತ್ತು ಆಲ್ ದ ಟೀಮ್ಸ್, ದಯವಿಟ್ಟು ಬನ್ನಿ. ದಯವಿಟ್ಟು ಅಲ್ಲ, ಬರಲೇಬೇಕು. ಓಕೆ. ಡೋಂಟ್ ಗಿವ್ ರೀಸನ್ಸ್, ಕಾರಣಗಳನ್ನ ಹೇಳಬೇಡ್ರಿ. I want all the leaders to be here by 6 to 7:30. ಅದನ್ನು ಕೇಳ್ಬಿಟ್ರು ಯಾರು, ಎಷ್ಟೊತ್ತಿಗೂ ಮಾಡ್ತೀರಾ ಫಸ್ಟ್? ಬೇಗ ಕಳಿಸ್ತೀನಿ, ಡೋಂಟ್ ವರಿ. ಓಕೆ, 6 ಗಂಟೆಗೆ ಆಲ್ ಲೀಡರ್ಸ್ ಶುಡ್ ಬಿ ಹಿಯರ್. ರೈಟ್, ಲೆಟ್ಸ್ ಗೆಟ್ ಇನ್ ಟು ದ ವರ್ಡ್. ದೇವರ ವಾಕ್ಯದಲ್ಲಿ ಸ್ವಲ್ಪ ಸಮಯ ಕಳೆಯೋಣ. ಪ್ರಾರ್ಥನೆ ವಿಷಯವಾಗಿ ಮಾತಾಡ್ತಿದ್ದೀನಿ. ಪ್ರಾರ್ಥನೆ ಅನ್ನೋದು ಭಾಳ ಮುಖ್ಯ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯರು ನಾವೆಲ್ಲರೂ ಎಡೆಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಬಲ ಇದೆ, ಪ್ರಾರ್ಥನೆಯಲ್ಲಿ ಜಯ ಇದೆ. ಸೊ ನಮಗೆಲ್ಲರೂ ಗೊತ್ತಿರಬೇಕು ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ. ಅದಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಮಾಡೋದೆಲ್ಲ ಪ್ರಾರ್ಥನೆ ಆಗಲ್ಲ. ಸರಿಯಾದ ನಂಬಿಕೆಯಿಂದ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಸೊ ಅದಕ್ಕೇ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಪ್ರೇಯರ್. ಪ್ರೇಯರ್ ಈಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಟ್ ಈಸ್ ವೆರಿ ನೆಸಸರಿ. ಪ್ರಾರ್ಥನೆ ಏನಕ್ಕೆ ಮಾಡ್ತೀವಿ ಅಂದರೆ ಬೇಡ್ಕೊಳ್ಳೋದಕ್ಕಲ್ಲ. ಪ್ರಾರ್ಥನೆ ಮಾಡೋದು ದೇವರ ಹಾಗೆ ನಾವು ಯೋಚನೆ ಮಾಡಿ, ಹಾಗೆ ಮಾತಾಡಿ, ದೇವರ ಹಾಗೆ ನಾವು ಕಾರ್ಯ ಮಾಡೋದಕ್ಕೋಸ್ಕರ. ನಾವು ದೇವರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ದೇವರೊಟ್ಟಿಗೆ ನಾವು ಆತನ ಬಲಭಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಥಿಂಗ್ಸ್. ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ದೇವ್ರದ್ದು ಒಂದು ದೊಡ್ಡ ಉದ್ದೇಶ ಇದೆ ನಮ್ಮ ಜೀವನಕ್ಕೋಸ್ಕರ. ಸುಮ್ಮನೆ ನಮ್ಮನ್ನ ಯಾರನ್ನೂ ದೇವರು ಕಳಿಸ್ಲಿಲ್ಲ ಈ ಲೋಕಕ್ಕೆ. ದೇವರು ನಮ್ಮನ್ನ ಕಳಿಸಿರೋದೇ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ. ಆ ಉದ್ದೇಶ ನೆರವೇರಬೇಕು ನಮ್ಮ ಜೀವನದಲ್ಲಿ. ಇವತ್ತು ದೇವರ ಉದ್ದೇಶ ನೆರವೇರೋದಕ್ಕೆ ನಾವೇ ಕಾರಣ, ನೆರವೇರದೆ ಇರೋದಕ್ಕೆ. ಇವತ್ತು ಯಾಕೆ ದೇವರ ಚಿತ್ತ ಅಥವಾ ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ನೆರವೇರ್ತಿಲ್ಲ ಅಂದರೆ, ದೇವರು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತಲ್ಲ, ನಾವೇ ತಪ್ಪು ಮಾಡ್ತೀವಿ. ಯಾಕೆ ಗೊತ್ತಾ? ದೇವರ ಉದ್ದೇಶನ ನೆರವೇರಿಸೋದಕ್ಕೆ ನಾವು ದೇವರಿಗೆ ಸಹಾಯ ಮಾಡ್ತಾ ಇಲ್ಲ. ಇವತ್ತು ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ 3 ಚಿತ್ತಗಳಿದೆ. ಅಂದರೆ 3 ಚಿತ್ತ ಅಂದರೆ 3 ವಿಲ್ಸ್. ಗಾಡ್ಸ್ ವಿಲ್, ಯೋರ್ ವಿಲ್ ಅಂಡ್ ದ ಡೆವಿಲ್ಸ್ ವಿಲ್. ಅಂದರೆ ದೇವರ ಪ್ಲ್ಯಾನ್ ಒಂದಿದೆ, ಮತ್ತು ನಮ್ಮದು ಒಂದು ಪ್ಲ್ಯಾನ್ ಇದೆ, ಮತ್ತು ಸೈತಾನದ ಒಂದು ಪ್ಲ್ಯಾನ್ ಇದೆ. ಈ 3 ಪ್ಲ್ಯಾನ್ ಇರುವಾಗ, 3 ಉದ್ದೇಶಗಳು, 3 ಚಿತ್ತಗಳಿರುವಾಗ, ದೇವ್ರ ಚಿತ್ತ ಏನು ಅಂತ ನೀವು ತಿಳ್ಕೊಳ್ಬೇಕು. ದೇವ್ರ ಚಿತ್ತ ಏನು? ನಿಮ್ಮನ್ನ ಹಾಳು ಮಾಡೋದಾ? ಇಲ್ಲ. ದೇವ್ರ ಚಿತ್ತ ಏನು? ನೀವು ಚೆನ್ನಾಗಿರಬೇಕು, ಸಂಪೂರ್ಣವಾದ ಅಭಿವೃದ್ಧಿ ಸಮೃದ್ಧಿಯಲ್ಲಿ ಇರಬೇಕು ಅನ್ನೋದೇ ದೇವ್ರ ಚಿತ್ತ. ಯೋಹಾನ 10:10 ಹೇಳ್ತಾನೆ, ಕಳ್ಳನು ಕದಿಯೋದಕ್ಕೂ ಕೊಲೆ ಮಾಡೋದಕ್ಕೂ ನಾಶ ಮಾಡೋದಕ್ಕೂ ಬರ್ತಾನೆ, ನಾನಾದರೂ ನಿಮಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿರಬೇಕು ಅಂತಲೂ ಬಂದಿದ್ದೀನಿ ಅಂತ ದೇವ್ರು ಹೇಳ್ತಾರೆ. ಸೊ ದೇವ್ರ ಚಿತ್ತ ಏನು? ನೀವು ಸಮೃದ್ಧಿಯಾದ ಜೀವನನ ಅನುಭವಿಸ್ಬೇಕು ಅನ್ನೋದು ದೇವ್ರ ಚಿತ್ತ. ದೇವರು ಹೇಳ್ತಾರೆ, ನಿನ್ನ ಆತ್ಮ, ಆಸ್ ಯುವರ್ ಸೋಲ್ ಪ್ರಾಸ್ಪರ್ಸ್, ಯು ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್ ಅಂಡ್ ಬಿ ಇನ್ ಹೆಲ್ತ್. ನಮಗೆ ಒಳ್ಳೆ ಆರೋಗ್ಯದಲ್ಲಿ ಇರಬೇಕು ಅನ್ನೋದು ದೇವ್ರ ಚಿತ್ತ. ದೇವರು ನಮಗೆ ಕೈ ಮುರಿದು ಕಾಲು ಮುರಿದು ಹಂಗೆಲ್ಲ ಮಾಡೋದಿಲ್ಲ. ಅಂಥ ದೇವರು ನಮ್ಮ ದೇವರ ಎಲ್ಲ, ಸರಿನಾ? ಅದೆಲ್ಲ ನಂಬಾರ್ದು. ಯಾರೋ ಹೇಳ್ತಾರೆ, ನೀವು ಕೆಲಸ ಕಿತ್ಕೊಂಡಿದ್ದು ದೇವರೇನೆ, ನೀನು ಹಾಳು ಮಾಡಿದ್ದು ದೇವರೇನೆ, ನಿನಗೆ ಕಾಲು ಮುರಿದಿದ್ದು ದೇವರೇನೆ, ನಿನಗೇನೋ ಹೇಳ್ಕೊಡ್ತಾ ಇದ್ದಾರೆ. ನೀವು ಎಷ್ಟು ಜನ ನಿಮ್ಮ ಮಕ್ಕಳಿಗೆ ಕೈಕಾಲು ಮುರಿದು ಹೇಳ್ಕೊಡ್ತಾ ಇದ್ದೀರಾ? ಹಂಗೆ ಕೈಕಾಲು ಮುರಿದು ಹೇಳ್ಕೊಡೋಂಗಿದ್ರೆ ನೀವು ಒಳ್ಳೆ ಅಪ್ಪ ಅಮ್ಮನೇ ಅಲ್ಲ ಅಲ್ವಾ? ಯಾರು ಹಂಗೆಲ್ಲ ಮಾಡೋದಿಲ್ಲ. ಸೊ ಅದೆಲ್ಲ ರಾಂಗ್. ದೇವ್ರ ಚಿತ್ತ ಏನು? ನಮಗೆ ಒಳ್ಳೇದಾಗಬೇಕು ಅನ್ನೋದು ದೇವ್ರ ಚಿತ್ತ. ಈ ದೇವ್ರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು ಅಂದರೆ ನಮ್ಮ ಚಿತ್ತನೋ ದೇವ್ರ ಚಿತ್ತ ಒಂದಾಗಬೇಕು. ಅದಕ್ಕೆ ಪರಲೋಕದ ಪ್ರಾರ್ಥನೆ, ಯೇಸು ಸ್ವಾಮಿ ಪ್ರಾರ್ಥನೆ ಹೇಳ್ಕೊಡುವಾಗ ಏನು ಹೇಳ್ತಾರೆ? ಪರಲೋಕದಲ್ಲಿರೋ ನಿನ್ನ ಚಿತ್ತ ಭೂಲೋಕದಲ್ಲಿ ನೆರವೇರಲಿ. ಅಂದರೆ ದೇವರ ಚಿತ್ತ ಏನೋ ಅದು ಇಲ್ಲಿ ನೆರವೇರಬೇಕು. ಹೇಗೆ ನೆರವೇರಿಸ್ತಾರೆ? ನಾವು ಅದಕ್ಕೆ ಸಹಾಯ ಮಾಡಬೇಕು. ವಿ ಶುಡ್ ಕೋಆಪರೇಟ್ ವಿತ್ ಗಾಡ್. ಪ್ರೇಯರ್ ಬಂದ್ಬಿಟ್ಟು ಇಟ್ ಈಸ್ ಎ ಕೋಆಪರೇಷನ್ ವಿತ್ ಗಾಡ್. ದೇವ್ರ ಚಿತ್ತನ ತಿಳ್ಕೊಂಡು
ಅದನ್ನು ನಾನು ಮಾತಾಡುವಾಗ ಏನಾಗುತ್ತೆ, ದೇವ್ರ ಚಿತ್ತ ನನ್ನ ಜೀವನದಲ್ಲಿ ನೆರವೇರುತ್ತೆ. ಇವತ್ತು ನನಗೆ ಬೇರೆ ಚಿತ್ತ, ನನ್ನದೇ ಪ್ಲ್ಯಾನ್ ಬೇರೆ, ನಾನೇನೋ ಮಾಡಬೇಕು ಅಂತಿದ್ದೀನಿ, ನಾನು ಏನೋ ಮಾಡ್ತಿದ್ದೀನಿ ಅಂದರೆ ದೇವ್ರು ಹೇಗೆ ಆ ದೇವ್ರ ಚಿತ್ತನ ನೆರವೇರಿಸೋದಕ್ಕೆ ಸಾಧ್ಯ? ಇವತ್ತು ನಾನು ಸೈತಾನ ಹೇಳಿದ್ನೆಲ್ಲ ಕೇಳ್ಕೊಂಡಿದ್ದೀನಿ ಅಂದರೆ ಸೈತಾನನ ಚಿತ್ತನೇ ನೆರವೇರ್ತಾ ಇರೋದು. ಏದೇನು ತೋಟದಲ್ಲಿ ದೇವ್ರದ್ದೊಂದು ಚಿತ್ತ ಆಯಿತು, ಸೈತಾನದೊಂದು ಚಿತ್ತ ಆಯಿತು. ಯಾರು ನೆರವೇರ್ತು ಕೊನೆಗೆ? ಸೈತಾನ ಏನು ಅಂದ್ಕೊಂಡು ಅದನ್ನು ಮಾಡಿ ಹೋದ ಅಲ್ವಾ? ಹಾಗೆಯೇ ನಮ್ಮ ಜೀವನದಲ್ಲೂ ಗಾಡ್ ಆಸ್ ಅ ವಿಲ್, ಗಾಡ್ ಆಸ್ ಅ ಪ್ಲಾನ್ ಅಂಡ್ ಅ ಪರ್ಪಸ್, ಆ್ಯಂಡ್ ವಿ ಹ್ಯಾವ್ ಎ ಪ್ಲಾನ್ ಅಂಡ್ ಅ ಪರ್ಪಸ್, ಆ್ಯಂಡ್ ದ ಡೆವಿಲ್ ಹ್ಯಾಸ್ ಅ ಪ್ಲಾನ್. ವಿ ಶುಡ್ ಅಲೈನ್ ಅವರ್ ಸೆಲ್ಸ್ ವಿತ್ ಗಾಡ್ಸ್ ವಿಲ್. ಅವಾಗಲೇ ನೆರವೇರೋದು. ಸೊ ಅದಕ್ಕೆ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಾಕ್ಯ ಹೋದ್ವರನು ಓದಿದ್ವಿ. ಏನಂತಿದೆ? ದೇವ್ರು ಹೇಳ್ತಾರೆ, ಭೂಮಿ ಆಕಾಶಗಳನ್ನ ಐ ಕೀಪ್ ವಿಟ್ನೆಸ್, ಸಾಕ್ಷಿಗಳಾಗಿಟ್ಟು ಏನು ಮಾಡ್ತೀನಿ ನಿಮ್ಮ ಮುಂದೆ, ಜೀವ ಮರಣ ಮತ್ತು ಶಾಪ ಮತ್ತು ಆಶೀರ್ವಾದ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನು ಮಾಡ್ರಿ? ಜೀವನ ಆರಿಸ್ಕೊಳ್ರಿ. ಏನು ಆರಿಸ್ಕೋಬೇಕಂತೆ? ಎಷ್ಟು ಜನ ಜೀವನ ಆರಿಸ್ಕೊತಿದ್ದೀರಾ? ಆಮೆನ್. choose life. I have kept before you life and death, blessing and curse. Choose life so that you and your children may live. ಸೊ ನಾವು ಇವತ್ತು ಏನು ಆರಿಸ್ಕೋಬೇಕು? ಜೀವನ ಆರಿಸ್ಕೋಬೇಕು. ಜೀವನ ಆರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಲೈಫ್ನಲ್ಲಿ ಕೀ ಟು ಸಕ್ಸಸ್ ಅಂದರೆ ನೀವು ಹೇಗೆ ನೀವು ಎಲ್ಲದರಲ್ಲೂ ಸಫಲರಾಗ್ತೀರಾ ಅಂದರೆ ಈ ಚಾಯ್ಸಿಂದನೇ. The key to success is the choices you make. Life is nothing but the choices that you are making today. ಇವತ್ತು ನೀವು ಏನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅದಕ್ಕೆ ಇಲ್ಲಿದ್ದೀರಾ. ಇವತ್ತು ಬೆಳಗ್ಗೆ ನೀವು ಡಿಸೈಡ್ ಮಾಡಿದರೆ ನಾನು ಚರ್ಚ್ಗೆ ಹೋಗಲ್ಲ ಅಂತ ಬರ್ತಿದ್ದೀರಾ? ಸಾಧ್ಯನೇ ಇಲ್ಲ. ನಾನು ಮುಂದೆ ಟಿ ವಿ ಮುಂದೆ ಕೂತ್ಕೊಂಡು ಟಿ ವಿ ನೋಡ್ತೀನಿ ಅಂತ ನೀವು ಡಿಸೈಡ್ ಮಾಡಿದರೆ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ಸೊ ಇಟ್ ಈಸ್ ದ ಚಾಯ್ಸಸ್ ದಟ್ ವಿ ಮೇಕ್. ಇವತ್ತು ಎಲ್ಲಿದ್ದೀರಾ ಲೈಫಲ್ಲಿ ಈಸ್ ನಥಿಂಗ್ ಬಟ್ ಎ ಸೀರೀಸ್ ಆಫ್ ಚಾಯ್ಸಸ್ ದಟ್ ಯು ಹ್ಯಾವ್ ಮೇಡ್. ಸಕ್ಸಸ್ ಕಮ್ಸ್ ಬೈ ಚಾಯ್ಸ್. ಏನನ್ನ ನೀವು ಆಯ್ಕೆ ಮಾಡ್ಕೊತೀರಾ, ಏನಕ್ಕೆ ನೀವು ಎಸ್ ಅಂತೀರಾ, ದಟ್ ಡಿಪೆಂಡ್ಸ್ ವೆದರ್ ಯು ವಿಲ್ ಲಿವ್ ಇನ್ ಸಕ್ಸಸ್ ಆರ್ ಫೇಲ್ಯೂರ್. ಸೊ ಜೀಸಸ್ ಸೇಸ್ ಚೂಸ್ ಲೈಫ್. ಏನು ಆರಿಸ್ಕೊಳ್ಬೇಕಂತೆ? ಜೀವನ ಆರಿಸ್ಕೋಬೇಕು. ಜೀವನ ಹೇಗೆ ಆರಿಸ್ಕೋತೀರಾ ಅದು ಇಂಪಾರ್ಟೆಂಟ್. ಜೀವನ ಹೇಗೆ ಆರಿಸ್ಕೊಳ್ಳೋದು? ಹೋದವಾರ ಹೇಳಿದೆ, ಜೀವನ ಆರಿಸ್ಕೊಳ್ಳೋದು ನಮ್ಮ ಬಾಯಿ ಮಾತುಗಳಿಂದ. ಜ್ಞಾನೋಕ್ತಿ 18:21 ಹೇಳುತ್ತೆ, ಜೀವ ಮರಣ ನಾಲಿಗೆಯ ವಶ. ದೇವರು ಎಲ್ಲ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಐ ವಿಲ್ ಗೋ ಇನ್ ಡೀಟೇಲ್ ಎಕ್ಸ್ಪ್ಲೈನಿಂಗ್ ಆಲ್ ದೀಸ್ ಥಿಂಗ್ಸ್. ದೇವರು ತುಂಬ ಸುಲಭ ಮಾಡಿಬಿಟ್ಟಿದ್ದಾರೆ ನಮ್ಮ ಜೀವನನ. ನಾವು ಅದನ್ನು ಹಾಕಿ ಕಾಂಪ್ಲಿಕೇಟ್ ಮಾಡಿ ಪಾಸ್ಟ್ಗಳು ಸೂಪರ್ ಕೆಲಸ ಮಾಡಿದ್ದಾರೆ. ಹಾಕಿ ತಿರುಗಿಸಿ ಮಾಡಿ ಮೊಳಕಾಲು ನೋಡ್ರಿ, ಪಲ್ಟಿ ಹೊಡೀರಿ, ಭಿಕ್ಷೆ ಬೇಡ್ರಿ, ಉಪವಾಸ ಮಾಡ್ರಿ ಅಂತೆಲ್ಲ ಹೇಳಿ ಮಾಡಿ ನಾವು ಅಂದ್ಕೊಂಡಿದ್ದೀವಿ ಎಂಥ ಒಳ್ಳೆ ಪ್ರಸಂಗ ಅಂತ ಕೇಳ್ಕೊಂಡು ಹಂಗೆ ಮಾಡಿಕೊಂಡು ವರ್ಷಾನುಗಟ್ಟಲೆ ಕಳೆದುಬಿಟ್ಟಿದ್ದೀವಿ. ಇವತ್ತೇನು ನಡೀತಾ ಇಲ್ಲ. ಯಾಗೊತ್ತಾ? ಅದೆಲ್ಲ ದೇವರು ಯೇಸು ಸ್ವಾಮಿ ಹೇಳ್ಕೊಡ್ಬೇಕಾಗಿತ್ತಲ್ವ. ಎಲ್ಲರೂ ಹೇಳ್ಕೊಟ್ರ? ಹಂಗೆಲ್ಲ 1000 ಜನ ಬಂದರು ಯೇಸು ಸ್ವಾಮಿ ಹತ್ರ, ಹಂಗೆಲ್ಲ ಹೇಳ್ಕೊಟ್ರ? ನಾವು ಅದನ್ನು ತಿರುಗಿಸಿ ಮಾಡಿ ಬಿಟ್ಬಿಟ್ಟಿದ್ದೀವಿ. ಸೊ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು? ನಮ್ಮ ಬಾಯಿನ ಮಾತುಗಳಿಂದ. ಜೀವ ಮರಣ ಎಲ್ಲಿಟ್ಟಿದ್ದಾರೆ ದೇವರು? ನಮ್ಮ ಬಾಯಲ್ಲಿಟ್ಟಿದ್ದಾರೆ. ಇವತ್ತು ನೀವೇನು ಮಾತಾಡ್ತಾ ಇದ್ದೀರಾ, ಏನು ನಿಮ್ಮ ಬಾಯಿಯಿಂದ ಹೊರಗೆ ಬರ್ತಾ ಇದೆ, ಅದೇ ನಿಮ್ಮ ಜೀವನದಲ್ಲಿ ನೆರವೇರ್ತಾ ಇರೋದು. ಅದು ಬಿಟ್ಟು ಬೇರೆ ಏನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ನೀವು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೋದು, ಮಾಸ್ಟರ್ 2025 ಬದುಕ್ತಾ ಇದ್ದೀವಿ, ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾತಾಡಿ, ಸುಮ್ಮನೆ ನಾನು ಬಾಯಿಂದ ಮಾತಾಡ್ಬಿಟ್ರೆ ನೆರವೇರ್ಬಿಡುತ್ತಾ ಅಂತ ನೀವು ಹೇಳೋಂಗಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೆರವೇರಲ್ಲ. ಯಾಕೆ ನೆರವೇರಲ್ಲ ಅಂದರೆ ನೀವೇ ಹೇಳ್ಬಿಟ್ರಿ ಅದಾಗಲ್ಲ ಅಂತ. ಅದಕ್ಕೆ ಈ ವಾಕ್ಯ ಏನು ಹೇಳುತ್ತೆ? ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. ಇವತ್ತು ನೀವು ನಂಬಬೇಕು, ನನ್ನ ಬಾಯಲ್ಲಿ ಅಧಿಕಾರ ಇದೆ, ನಾನು ಮಾತಾಡುವಂಥ ಮಾತಲ್ಲಿ ಜೀವ ಇದೆ, ನಾನು ನಂಬ್ತೀನಿ. ನೀವು ನಂಬಿದ್ರೆ ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ. ಅದನ್ನು ನಂಬಬೇಕು, ಅದನ್ನು ಪ್ರೀತಿ ಮಾಡಬೇಕು. ನಾನು ಇದನ್ನು ಹೇಳ್ತಾ ಇದ್ದೀನಿ, ನಾನು ಹಿಂಗೆ ಹೇಳೋದ್ರಿಂದ ಏನಾಗುತ್ತೆ, ನನ್ನ ಲೈಫ್ ಚೇಂಜ್ ಆಗುತ್ತೆ, ಅದನ್ನು ನಂಬಬೇಕು. ದಿವಸ ಬೆಳಗ್ಗೆ ಎದ್ದು ಲೈಫ್ ಹ್ಯಾಸ್ ಸೋ ಮೆನಿ ಚಾಯ್ಸಸ್. ಚೂಸ್ ಲೈಫ್.
ಎಲ್ಲದರಲ್ಲೂ ನಾವು ಲೈಫ್ನ ಚೂಸ್ ಮಾಡಬೇಕು. ಎಲ್ಲದರಲ್ಲೂ ನಾವು ಜೀವನ ಆಯ್ಕೆ ಮಾಡ್ಕೋಬೇಕು. ದೇವರಿಂದ ಬರುವಂಥ ಎಲ್ಲ ಒಳ್ಳೆಯದು ಜೀವ. ಏನೇನು ಕೆಟ್ಟದಿದೆಯೋ ಅದೆಲ್ಲ ಮರಣ. ಸಮ್ ಟೋಟಲ್ ಆಫ್ ಎವ್ರಿಥಿಂಗ್ ಗುಡ್ ಈಸ್ ಲೈಫ್. ಸಮ್ ಟೋಟಲ್ ಆಫ್ ಎವ್ರಿಥಿಂಗ್ ಬ್ಯಾಡ್ ಈಸ್ ಡೆತ್. ಸೊ ದೇವರು ನಮ್ಗೆ ಏನು ಕೊಡ್ಬೇಕಂತಿದ್ದಾರೆ? ಶಾಂತಿ, ಸಮಾಧಾನ, ಪ್ರೀತಿ, ಒಳ್ಳೆ ಸಮೃದ್ಧಿ, ಅಭಿವೃದ್ಧಿ, ಇದೆಲ್ಲ ದೇವ್ರು ಕೊಡಬೇಕು ಅಂತಿದ್ದಾರೆ. ಒಂದು ಒಳ್ಳೆ ಲೈಫ್, ಒಳ್ಳೆ ಫ್ಯೂಚರ್, ಒಳ್ಳೆ ಮದುವೆ, ಒಳ್ಳೆ ಫ್ಯಾಮಿಲಿ, ಇದೆಲ್ಲ ಕೊಡ್ಬೇಕನ್ನೋದು ದೇವ್ರ ಚಿತ್ತ. ನಾನು ಅದನ್ನೇನು ಮಾಡಬೇಕು? ನನ್ನ ಬಾಯಿಂದ ಮಾತಾಡಿ ಅದನ್ನು ಅನುಭವಿಸ್ಬೇಕು. ಮರಣ ಎಲ್ಲಿಂದ ಬರ್ತಾ ಇದೆ? ಮರಣದ ವಿಷಯಗಳೆಲ್ಲ ಏನು? ಮರಣ ಅಂದರೆ ಏನು? ಕೆಳಗೆ ಬಿದ್ದು ಸತ್ತೋಗೋದಲ್ಲ, ನಾವು ಅನ್ಕೋತೀವಿ ಹಂಗೆ. ಬಟ್ ಮರಣ ಅಂದರೆ ಕೆಟ್ಟದೆಲ್ಲ ಮರಣನೇ. ಶಾಪ, ಬಡತನ, ಫೇಲ್ಯೂರು, ಕನ್ಫ್ಯೂಷನ್ನು, ಬಿಟ್ರನೆಸ್ಸು, ಮನೇಲಿ ಸಮಾಧಾನ ಇಲ್ಲ, ಕಿತ್ತಾಡ್ಕೊಂಡಿರೋದು, ಮಾಡೋ ಕೆಲಸದಲ್ಲಿ ಉದ್ಧಾರ ಆಗೋದಿಲ್ಲ, ಇವೆಲ್ಲ ನೀವು ಓದಿದ್ರೆ ಅದೆಲ್ಲ ಶಾಪ, ಅದೆಲ್ಲ ಮರಣ. ಸೊ ನಮ್ಮ ಜೀವನದಲ್ಲಿ ಅದೆಲ್ಲ ನಡೀತಾ ಇದೆ ಅಂದರೆ ದೆನ್ ಇಟ್ ಈಸ್ ನಥಿಂಗ್ ಬಟ್ ವಿ ಆರ್ ಓಪನಿಂಗ್ ಅವರ್ ಮೌತ್ ಫಾರ್ ಡೆತ್. ಮರಣಕ್ಕೆ ನಾವು ಏನು ಮಾಡ್ತೀವಿ? ನಮ್ಮ ಬಾಯಿನ ತೆಗಿತಾ ಇದ್ವಿ. ಸೊ ಜೀವ ಮತ್ತು ಮರಣ. ಅದಕ್ಕೆ ಜ್ಞಾನೋಕ್ತಿ 10ನೇ ಅಧ್ಯಾಯ, ಪ್ರಾಬ್ಸ್ ಚಾಪ್ಟರ್ 10 and verse 11. ಪ್ರಾಬ್ಸ್ 10 and verse 11. ನೀತಿವಂತನ ಬಾಯಿಯು ಜೀವಕರವಾದ ಬಾವಿ, ದುಷ್ಟನ ಬಾಯನ್ನು ಬಲಾತ್ಕಾರವು ಮುಚ್ಚುತ್ತದೆ. ಎಷ್ಟು ಜನ ನೀತಿವಂತರಿದ್ದೀರಾ ಇಲ್ಲಿ? ಯೇಸು ಸ್ವಾಮಿನ ನಂಬಿದವರೆಲ್ಲ ನೀತಿವಂತರು. ಆಮೇನ್. ನಿಮ್ಮ ನೀತಿ ನಿಮ್ಮನ್ನ ನೀತಿವಂತರಾಗಿ ಮಾಡಲಿಲ್ಲ. ಹೇಗೆ ನಿಮ್ಮ ಪಾಪ, ನೀವು ಮಾಡಿದ ಪಾಪ ಅಲ್ಲ, ಆದಾಮನ ಪಾಪ ನಿಮ್ಮನ್ನೇನು ಮಾಡ್ತು? ಪಾಪಿಯಾಗಿ ಮಾಡ್ತು. ಯೇಸು ಕ್ರಿಸ್ತನ ನೀತಿ ನಿಮ್ಮನ್ನ ಏನು ಮಾಡುತ್ತೆ? ನೀತಿವಂತರಾಗಿ ಮಾಡ್ತಾರೆ. ಸೊ ನೀವು ಯೇಸುನ ನಂಬಿದ್ರೆ ನೀವು ನೀತಿವಂತರು. ಸೊ ನೀತಿವಂತನ ಬಾಯಿ ಹೆಂಗಿದೆಯಂತೆ? ಜೀವಕರವಾದ ಬಾವಿ. ಇಟ್ ಈಸ್ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳುತ್ತೆ, ದ ಮೌತ್ ಆಫ್ ದ ರೈಚಸ್ ಇಸ್ ಅ ಫೌಂಟೇನ್ ಆಫ್ ಲೈಫ್. ನಮ್ಮ ಬಾಯಿ ಹೆಂಗಿರ್ಬೇಕಂತ? ಇಟ್ ಶುಡ್ ಬಿ ಲೈಕ್ ಎ ಫೌಂಟೇನ್ ಆಫ್ ಲೈಫ್. ನಮ್ಮ ಬಾಯಿಂದ ಬರುವಂಥ ಮಾತುಗಳು ಇಟ್ ಶುಡ್ ಬಿ ಲೈಕ್ ಲೈಫ್. ಇಟ್ ಶುಡ್ ಕ್ರಿಯೇಟ್ ಲೈಫ್. ನಮಗೊಂದು ಒಳ್ಳೆ ಲೈಫ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಬಾಯಲ್ಲಿದೆ, ಅದನ್ನೆಲ್ಲ ದೇವರು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ನಮ್ಮ ಬಾಯಿನ ತೆರೆದು ಇಟ್ ಶುಡ್ ಬಿ ಎ ವೆಲ್ ಆಫ್ ಲೈಫ್. ದಿವಸ ವಿ ಶುಡ್ ಬ್ರಿಂಗ್ ಔಟ್ ದ ಗುಡ್ ಅಂಡ್ ಸ್ಪೀಕ್. ವಿ ಶುಡ್ ಕ್ರಿಯೇಟ್ ದ ವರ್ಲ್ಡ್ ಫಾರ್ ಅಸ್. ಸೊ ಇವತ್ತು ಏನು ಮಾತಾಡ್ತಿದ್ದೀರಾ? ಜೀವ, ನಾನು ಹೇಳಿದೆ, ಜೀವ ಅಂದರೆ ದೇವರಿಂದ ಬರುವಂಥ ಎಲ್ಲ ಒಳ್ಳೆಯ ವಿಷಯಗಳು ಜೀವ. ಅದನ್ನೇನು ಮಾಡಬೇಕು? ನಾವು ಮಾತಾಡಬೇಕು. ಬಾಯಿ ತೆಗೆದು ಹೇಳ್ರಿ, ನನಗೆ ಆರೋಗ್ಯ ಇದೆ, ನನಗೆ ಐಶ್ವರ್ಯ ಇದೆ, ನಾವು ಚೆನ್ನಾಗಿರ್ತೀವಿ, ನಾವು ನಮ್ಮ ಮಕ್ಕಳು ಆಶೀರ್ವಾದ ನಿಧಿಯಾಗಿದ್ದೀನಿ, ನಾನು 100 ಜನರಿಗೆ 1000 ಜನರಿಗೆ ಆಶೀರ್ವಾದವಾಗಿ ಬದುಕ್ತೀನಿ, ನನ್ನ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳು ದೇವರು ನಮ್ಮ ಮೂಲಕ ಮಾಡ್ತಾರೆ. ಅದನ್ನು ನಂಬಬೇಕು. ದೇವರು ಅದಕ್ಕೋಸ್ಕರ ನಮ್ಮನ್ನ ಇಟ್ಟಿರೋದಿಲ್ಲಿ. ನಿಜನ ನಂಬ್ತೀರಾ? ಏನೋ ಬಂದ್ವಿ, ನಾನು ಹೇಳ್ತೀನಲ್ಲ, ಚಿಪ್ಸ್ ತಿನ್ಕೊಂಡು ಟಿ ವಿ ನೋಡಿಕೊಂಡು ಇರೋ ಬಿಲ್ಸ್ ಎಲ್ಲ ಕಟ್ಬಿಟ್ಟೆ. ಯಾವ ತಿಂಗಳು ಯಾವ ಬಾಕಿನೂ ಬಿಡಲಿಲ್ಲ, ಎಲ್ಲ ಬಿಲ್ ಕಟ್ಬಿಟ್ಟೆ. ಅದು ಸಕ್ಸಸ್ಸಾ? ಬಿಲ್ ಕಟ್ಟು ಸತ್ತೋಗೋದು ನಥಿಂಗ್ ಗ್ರೇಟ್. ಅದಕ್ಕೋಸ್ಕರ ದೇವರು ನಮ್ಮನ್ನ ಕರೆದಿಲ್ಲ. ಆ ಲೈಫ್ ಶುಡ್ ಮೇಕ್ ಎ ಡಿಫ್ರೆನ್ಸ್. ಸೊ ನಮ್ಮ ಬಾಯಿಂದ ಏನು ಮಾಡಬೇಕು? ಜೀವಕರವಾದ ಮಾತುಗಳನ್ನ ಮಾತಾಡಬೇಕು. ಜ್ಞಾನೋಕ್ತಿ 15:4. Proverbs 15:4. The wholesome tongue is a tree of life, but perverseness in it breaks the spirit. ಹೇಳಿದ್ರೆ, ಹಿತವಾದ ನಾಲಿಗೆಯು ಜೀವ ವೃಕ್ಷ, ಅದರಲ್ಲಿ ಮೂರ್ಖತನವು ಆತ್ಮಕ್ಕೆ ಒಡಕು. ಸೊ ಏನಂತಿದೆ? ದ ಹೋಲ್ಸಮ್ ಟಂಗ್ ಏನಂತೆ? ಇಸ್ ಅ ಟ್ರೀ ಆಫ್ ಲೈಫ್. ಒಬ್ಬರು ನಾಲ್ಗೆ ನೋಡಿದ್ದೀರಾ? ಹೆಂಗಿದೆ ನಿಮ್ಮ ನಾಲ್ಗೆ? ನೋಡ್ಕೊಂಡಿದ್ದೀರಾ? ಇಸ್ ಇಟ್ ಟ್ರೀ ಆಫ್ ಲೈಫ್? ಇಸ್ ಇಟ್ ಗುಡ್ ಥಿಂಗ್ಸ್ ಕಮಿಂಗ್ ಔಟ್ ಆಫ್ ಯರ್ ಮೌತ್, ಅಥವಾ ಕೆಟ್ಟದೇನಾ ಬರ್ತಿದೆ? ಆ ಪರ್ವರ್ಸ್ ಟಂಗ್, ಮೂರ್ಖತನವು ಏನಂತೆ? ಎಲ್ಲದನ್ನ ಹಾಳು ಮಾಡುತ್ತೆ. ನಮ್ಮ ಬಾಯಿಂದ ಏನು ಬರಬೇಕು? ಒಳ್ಳೆ ಮಾತುಗಳು. ಶುಡ್ ಬಿ ಟ್ರೀ ಆಫ್ ಲೈಫ್. ಸೊ ವಿ ಶುಡ್ ಬಿ ಕೇರ್ಫುಲ್. ನಾನು ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ದಿಸ್ ಇಸ್ ಟಾಕಿಂಗ್ ಅಬೌಟ್ ಯುವರ್ ಟಂಗ್. ನಮ್ಮ ನಾಲ್ಗೆ ವಿಷಯವಾಗಿ ಮಾತಾಡ್ತಿದ್ದೆ.
ನಾವು ಹೇಗೆ ಲೈಫ್ನ ಆಯ್ಕೆ ಮಾಡ್ಕೊಳ್ಳೋದು, ಜೀವನ ಹೇಗೆ ಆಯ್ಕೆ ಮಾಡ್ಕೊತೀವಿ? ನಮ್ಮ ಬಾಯಿಂದ, ನಮ್ಮ ನಾಲಿಗೆಯಿಂದ. ಸೊ ಐ ಆಮ್ ಟ್ರೈಂಗ್ ಟು ಶೋ ಯು ಟಂಗ್, ವಾಟ್ ದ ಬೈಬಲ್ ಟಾಕ್ಸ್ ಅಬೌಟ್. Tongue is a fountain of life. It is a tree of life. Proverbs 13 verse 3. ನಾನೋಕ್ತಿ 13:3. ತನ್ನ ಬಾಯನ್ನು ಕಾಪಾಡುವವನು ಜೀವವನ್ನು ಕಾಯುತ್ತಾನೆ, ತನ್ನ ತುಟಿಗಳನ್ನು ಅಗಲವಾಗಿ ತೆರೆಯುವವನಿಗೆ ನಾಶವಾಗುವುದು. ಸೊ ಏನಂತೆ, ಸುಮ್ಮನೆ ಬಾಯಿದೆ ಅಂದ್ಬಿಟ್ಟು ಮಾತಾಡಬಾರ್ದು ಅಲ್ವಾ? ಹೇಳಿದ್ರೆ ಬಾಯಿನ ಕಾಪಾಡುವವನು ಅಂದರೆ ನನ್ನ ಬಾಯಿಂದ ಕೆಟ್ಟದ್ದು ಬರದೇ ಇರೋ ಥರ ನನ್ನ ಬಾಯಿನ ನಾನು ಕಾಪಾಡ್ತೀನಿ. ಐ ವಿಲ್ ಗಾರ್ಡ್ ಮೈ ಮೌತ್. ವಿ ಶುಡ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಬಾಯಿಂದ ಕೆಟ್ಟದ್ದು ಬರೋದಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ದುಡ್ಡು ಅಂತ ಹೇಳ್ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ಬಾರ್ದು ಅಲ್ವಾ? ಎಲ್ಲ ಕೊಟ್ಟಿದ್ದು ದೇವರೇನೆ, ಅದನ್ನು ಉಳಿಸ್ಕೋಬೇಕು. ಹೇಗೆ ಉಳಿಸ್ಕೋತೀವಿ? ಬಾಯಿನ ಮಾತುಗಳು. ವಿ ಶುಡ್ ಪ್ರಿಸರ್ವ್ ವಿತ್ ಆರ್ ಮೌತ್. ವಿ ಶುಡ್ ನೋ ಹೌ ಟು ಪ್ರಿಸರ್ವ್ ಲೈಫ್ ವಿತ್ ಆರ್ ಮೌತ್. ಸೊ ಯಾರೋ ಹೇಳ್ತಿದ್ರು, ನಾಲ್ಗೆ ಎಷ್ಟು ಉದ್ದ ಇದೆ ಅಂದರೆ ಸುತ್ತಲೂ ಮೂರು ಸಲ ಸುತ್ತಬಿಟ್ಟು ತಿರ್ಗಾ ಇನ್ನೂ ನೇತಾಡ್ತಾರೆ. ಹಂಗಿದ್ರೆ ಹೆಂಗೆ ನಾಯಿ ಬಾಯಿ ನಾಲ್ಗೆ? ಗಾಸಿಪ್ ಅಂದರೆ ಏನು ಅರ್ಥ ಅಂದರೆ ಬಾಯಿ ತೆಗೆದು ಫುಲ್ಲು ಓಡಾಡ್ತಾ ಇರುತ್ತೆ ಎಲ್ಲ ಕಡೆ. ವಿ ಶುಡ್ ನಾಟ್ ಬಿ ಲೈಕ್ ದಟ್. ವಿ ಕ್ಯಾನಾಟ್. ಸೊ ದೇವ್ರು ಹೇಳ್ತಾರೆ ಜೀವನ ಆಯ್ಕೆ ಮಾಡ್ಕೊಳ್ಳಿ. ನಾನು ಹೇಳಿದೆ ಜೀವನ ಹೆಂಗೆ ಆಯ್ಕೆ ಮಾಡ್ಕೊಳ್ಳೋದು? ದೇವರ ನಮ್ಮ ಬಾಯಿಂದ. ಸೊ ನಮ್ಮ ಬಾಯಿಂದ ಬರುವಂಥ ಮಾತುಗಳೆಲ್ಲ ಜೀವ ತರುತ್ತಾ? ಇಲ್ಲ. ಅಂದರೆ ಸುಮ್ಮನೆ ಮಾತಾಡೋದ್ರಿಂದ ಜೀವ ಬರೋದಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾತಾಡಬೇಕು, ಆವಾಗಲೇ ಅದರಿಂದ ಜೀವ ಬರೋದಕ್ಕೆ ಸಾಧ್ಯ. ಸೊ ಏನು ನಾವು ಮಾತಾಡಬೇಕು? ಏನು ನಾವು ಮಾತಾಡಿದ್ರೆ ದೇವರು ಜೀವನ ಎಲ್ಲಿಟ್ಟಿದ್ದಾರೆ ಅಂತ ನೋಡ್ಬೇಕು. ನನ್ನ ಬಾಯಿಂದ ನನ್ನ ಜೀವನ ಆಯ್ಕೆ ಮಾಡ್ಕೋಬೇಕು. ಜೀವನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾತಾಡಬೇಕು ಅದು ಇಂಪಾರ್ಟೆಂಟ್. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಹೀಬ್ರೂಸ್ ಚಾಪ್ಟರ್ 4, ಇದರಲ್ಲಿದೆ ಜೀವ ಎಲ್ಲಿಟ್ಟಿದ್ದಾರೆ ದೇವರು. ಇಫ್ ಯು ರೀಡ್ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಹೀಬ್ರೂಸ್ ಚಾಪ್ಟರ್ 4 and verse 12, 12ನೇ ವಾಕ್ಯ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿ ಉಳ್ಳದ್ದು. ಏನಂತ ದೇವರ ವಾಕ್ಯ? ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್, ವಿಚ್ ಮೀನ್ಸ್ ದೇರ್ ಈಸ್ ಲೈಫ್. ಲೈಫ್ ಎಲ್ಲಿದೆ? ಜೀವ ಎಲ್ಲಿದೆ? ಜೀವ ದೇವರ ವಾಕ್ಯದಲ್ಲಿದೆ. ಸೊ ನಾವೇನು ಮಾಡಬೇಕು? ದೇವರ ವಾಕ್ಯವಾದಂಥ ಜೀವನ ತಗೊಂಡು ನನ್ನ ಬಾಯಿಂದ ಏನು ಮಾಡಬೇಕು? ಅದನ್ನು ಉಚ್ಚರಿಸಬೇಕು, ಅದನ್ನು ಕನ್ಫೆಸ್ ಮಾಡಬೇಕು. ಜೀವ ಎಲ್ಲಿದೆ? ನನ್ನ ಬಾಯಲ್ಲಿದೆ. ಬಾಯಲ್ಲಿ ಏನು ತಗೋಬೇಕು? ನಾನು ದೇವರ ವಾಕ್ಯನ ಇಟ್ಟು ಮಾತಾಡಬೇಕು. ಯೋಹಾನ 6ನೇ ಅಧ್ಯಾಯ, ಜಾನ್ ಚಾಪ್ಟರ್ 6 and verse 63, ವೆರಿ ಇಂಪಾರ್ಟೆಂಟ್ ವರ್ಸ್. ದಯವಿಟ್ಟು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ನಾನು ಹೇಳೋ ಎಲ್ಲ ವಾಕ್ಯಗಳು ಇಂಪಾರ್ಟೆಂಟೇ. ಬಟ್ ಇಲ್ಲಿ ಯೇಸು ಸ್ವಾಮಿ ಮಾತಾಡ್ತಾರೆ. ಯೋಹಾನ 6:63 ಏನು ಹೇಳ್ತಾರೆ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಪ್ರಯೋಜನವಾಗುವುದಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ದ ವರ್ಡ್ಸ್ ದಟ್ ಐ ಸ್ಪೀಕ್ ಅನ್ ಟು ಯು, ದೇ ಆರ್ ಸ್ಪಿರಿಟ್ ಅಂಡ್ ದೇ ಆರ್ ಲೈಫ್. ಸೊ ಇವತ್ತು ದೇವರ ವಾಕ್ಯ ಏನಾಗಿದೆ? ಜೀವವಾಗಿದೆ. ದೇವರು ಹೇಳ್ತಾರೆ ಜೀವನ ಆರಿಸ್ಕೋ. ಹೇಗೆ ಆರಿಸ್ಕೊಳ್ತೀಯ? ನೀನು ಬಾಯಿಂದ ಆರಿಸ್ಕೊಳ್ತೀಯ. ಏನದು ಜೀವ? ದೇವರ ವಾಕ್ಯ. ಆಮೆನ್. ವೆರಿ ಸಿಂಪಲ್. ದೇವರ ವಾಕ್ಯ ನನ್ನ ಬಾಯಿಂದ ನಾನೇನು ಮಾಡ್ತೀನಿ? ಅರಿಕೆ ಮಾಡ್ತೀನಿ, ಆರಿಸ್ಕೊಂಡು ಅದನ್ನು ಮಾತಾಡ್ತೀನಿ. ಇವತ್ತು ನನ್ನ ಲೈಫ್ ಹೇಗೆ? ಅದಕ್ಕೆ ಪ್ರಾರ್ಥನೆ ಅನ್ನೋದು ದೇವರ ವಾಕ್ಯನ ಏನು ಮಾಡಿ ನಂಬಿ ನಾನು ಅದನ್ನು ಅರಿಕೆ ಮಾಡಬೇಕು. ದೇವರ ಚಿತ್ತ ಇದೆ, ದೇವ್ರು ನನ್ನ ಆಶೀರ್ವದಿಸಬೇಕು ಅಂತಿದ್ದಾರೆ, ದೇವ್ರು ನನಗೆಲ್ಲ ಒಳ್ಳೇದನ್ನ ಕೊಡಬೇಕು ಅಂತಿದ್ದಾರೆ. ನಾನೇನು ಮಾಡಬೇಕು? ಅದನ್ನು ಆಯ್ಕೆ ಮಾಡ್ಕೋಬೇಕು. ಹೇಗೆ? ಬಾಯಿಂದ ದೇವರ ವಾಕ್ಯಗಳನ್ನ ಮಾತಾಡೋದ್ರಿಂದ ಅದನ್ನು ಆಯ್ಕೆ ಮಾಡ್ಕೋತೀನಿ. ಯೇಸು ಸ್ವಾಮಿ ಶಿಷ್ಯರನ್ನ ಎಷ್ಟೊಂದು ಜನ ದೊಡ್ಡ ಗುಂಪೆ ಸೇರ್ಕೊಂಡಿದೆ. ಅಲ್ಲಿ ಅವ್ರ ಹತ್ರ ಮಾತಾಡ್ತಿದ್ದಾರೆ. ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ? ನಾನು ಶರೀರ, ಈ ಶರೀರನ ಏನು ಮಾಡಬೇಕು? ನೀವು ತಿನ್ನಬೇಕು. ಯು ಹ್ಯಾವ್ ಟು ಈಟ್ ಮೈ ಬಾಡಿ ಅಂತಿದ್ದಾರೆ. ನನ್ನ ಶರೀರನ ನೀವು ತಿನ್ನಬೇಕು, ನನ್ನ ರಕ್ತನ ನೀವು ಕುಡಿಬೇಕು ಅಂತಿದ್ದಾರೆ.
ಅಲ್ಲಿರೋರಿಗೆಲ್ಲ ಅರ್ಥ ಆಗ್ತಾ ಇಲ್ಲ, ನಮಗೂ ಅರ್ಥ ಆಗೋದಿಲ್ಲ ಅಲ್ವಾ. ಹೆಂಗೆ ದೇವರು ಶರೀರನ ತಿನ್ನಬೇಕು ಅಂತಿದ್ದಾರೆ, ರಕ್ತನ ಕುಡಿಬೇಕು ಅಂತಿದ್ದಾರೆ, ಏನು ಮಾತಾಡ್ತಿದ್ದಾರೆ? ಯೇಸು ಹೇಳ್ತಾರೆ, ನಾನೇ ಐ ಆಮ್ ದ ಬ್ರೆಡ್ ಆಫ್ ಲೈಫ್, ಜೀವದ ಅಪ್ಪ ಆಗಿ, ಏನೋ ಐ ಆಮ್ ಬ್ರೆಡ್, ರೊಟ್ಟಿ, ಜೀವದ ರೊಟ್ಟಿ. ಸೊ ದೇವ್ರು ಹೇಳ್ತಾರೆ, ಇದನ್ನ ನೀನು ತಿನ್ನಿರಿ, ಇದರಲ್ಲೇ ನಿಮಗೆ ಜೀವ ಇರೋದು, ನಾನು ರಕ್ತನ ಕೊಡ್ರಿ, ಅದರಲ್ಲಿ ನಿಮಗೆ ಬಿಡುಗಡೆ ಇರೋದು ಅಂತ ಸ್ವಾಮಿ ಹೇಳ್ತಿದ್ದಾರೆ. ಜನರಿಗೆ ಯಾರಿಗೂ ನಂಬಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನು ಮಾಡ್ತಿದ್ದಾರೆ ಜನರೆಲ್ಲ, ಕೋಪ ಮಾಡ್ಕೊಂಡು ಎದ್ದೋಗ್ಬಿಡ್ತಾರೆ. ಏನಿದು ಈ ಮನುಷ್ಯ ಏನೋ ಮಾತಾಡ್ತಿದ್ದಾರೆ, ರಕ್ತ ಕುಡೀರಿ ಅಂತಾರೆ, ಮನುಷ್ಯ ಮಾಂಸ ತಿನ್ನುವಂಥದ್ದನ್ನೇ, ಇದು ಸರಿ ಇಲ್ಲ, ಇವ್ರು ಹೇಳ್ಕೊಡ್ತಾ ಇರೋದು ಯಾವುದೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗ್ಬಿಡ್ತಾರೆ. ಆ ಹೋಗೋ ಜನರಲ್ಲಿ ಎಷ್ಟೊಂದು ಜನ ಅವ್ರ ಶಿಷ್ಯರು, ಅಂದರೆ ಈ 11 ಜನ ಬಿಟ್ಟು ಇನ್ನೂ ಬೇರೆ ಬೇರೆ ಇದ್ರು ಅವ್ರ ಜೊತೆಲಿ, ಅವರೆಲ್ಲ ಬಿಟ್ಟು ಹೋಗ್ಬಿಟ್ರಂತೆ. ಯೇಸು ಸ್ವಾಮಿ ಅದಕ್ಕೆಲ್ಲ ಕೇರೆ ಮಾಡಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳ್ತಿದ್ದು ಸತ್ಯ. ಈ 11 ಜನ ಇದ್ರಲ್ಲ, ಅವ್ರನ್ನೂ ನೋಡ್ಬಿಟ್ಟು ಬಾಗಿಲು ತೋರಿಸ್ತಿರಂತೆ. ಹಂಗೆ ಇದೆ ವಾಕ್ಯ. ಏನಪ್ಪ ನೀವು ಹೋಗಿದ್ರೆ ಹೋಗ್ರಿ, ನೀವು ಹೋಗಿದ್ರೆ ಹೋಗ್ರಿ, ಪರವಾಗಿಲ್ಲ. ಅದಕ್ಕೆ ಇಫ್ ಯು ರೀಡ್ ಇನ್ ಜಾನ್ ಚಾಪ್ಟರ್ 6 ಅದೇ ಅಧ್ಯಾಯದಲ್ಲಿ 66ರಿಂದ ಓದಿದ್ರೆ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂದಕ್ಕೆ ಹೊರಟು ಹೋಗಿ ಮತ್ತೆ ಅವನು ಆತನ ಸಂಗಡ ಎಂದಿಗೂ ಸಂಚರಿಸಲೇ ಇಲ್ಲ, ಎಲ್ಲ ಓಡೋಗ್ಬಿಟ್ರಂತೆ. ಏನು ಹಿಂಗೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ವರ್ಸ್, ಆಗ ಯೇಸು 12 ಮಂದಿಗೆ, ನೀವು ಸಹ ಹೊರಟು ಹೋಗಬೇಕೆಂದಿದ್ದೀರೋ ಎಂದು ಕೇಳಲು, ಈಗ ಟ್ರೂತ್, ದಿಸ್ ಈಸ್ ವಾಟ್, ಸೀಮೋನ್ ಪೇತ್ರನು ಪ್ರತ್ಯುತ್ತರವಾಗಿ ಆತನಿಗೆ, ಕರ್ತನೇ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವದ ವಾಕ್ಯಗಳುಂಟು. ಗಾಡ್, ವೇರ್ ಶಾಲ್ ವಿ ಗೋ? ಇನ್ ಯು ಈಸ್ ದ ವರ್ಡ್ಸ್ ಆಫ್ ಲೈಫ್. ದೇವರ ವಾಕ್ಯ ನಿನ್ನ ಹತ್ರನೇ ಇರೋದು. ನಿತ್ಯ ಜೀವಕ್ಕೆ, ನಮ್ಮ ಲೈಫ್ಗೆ ಬೇಕಾಗಿರುವಂಥ ವಾಕ್ಯ ಎಲ್ಲಿದೆ? ನಿನ್ನ ಹತ್ರನೇ ಇದೆ. ನಿನ್ನ ಬಿಟ್ಟು ನಾವೆಲ್ಲೋಗೋಣ? ಇವತ್ತು ನಾವು ಒಂಚೂರು ಬುದ್ಧಿವಂತರಾದರೆ, ಚೂರು ಮೆಚೂರ್ ಆಗಿದ್ದರೆ ಇದೇ ಥರ ನಾವು ಮಾತಾಡ್ತೀವಿ. ದೇವರೇ, ನಿನ್ನ ಬಿಟ್ಟು ನಾವೆಲ್ಲೋಗೋಣ? ನಿನ್ನಲ್ಲೇ ನಿತ್ಯ ಜೀವದ ವಾಕ್ಯಗಳು, ಮಾತುಗಳು ಇರೋದು. ಎಲ್ಲೇ ಹೋದ್ರೂ ನಾವು ನಿಮ್ಮ ಹತ್ರನೇ ಬರ್ತೀವಿ, ನೀನೇ ನಮಗೆ ಎಲ್ಲ. ಇವತ್ತು ನಾವೇನು ಮಾಡ್ತೀವಿ ಗೊತ್ತಾ? ಅವ್ರ ಮಾತು, ಇವ್ರ ಮಾತು, ಎಲ್ಲ ಮಾತುಗಳನ್ನ ಕೇಳಿ ನಮ್ಮ ಬಾಯಲ್ಲಿ ಅದನ್ನ ಹಾಕ್ಕೊಂಡು ಬರೀ ಮರಣನೇ ಮಾತಾಡ್ತಾ ಇದ್ವಿ. ಅದಕ್ಕೆ ಸುತ್ತಲೂ ನಮ್ಮ ಎಲ್ಲೇ ನೋಡಿದ್ರೆ ಬರೀ ಮರಣನೇ. ಮರಣ ಅಂದರೆ ಸಾಯೋದಲ್ಲ, ಮರಣ ಅಂದರೆ ಬಡತನ, ಕನ್ಫ್ಯೂಷನ್ನು, ಲ್ಯಾಕಲ್ಲಿರೋದು, ಫ್ಯಾಮಿಲಿ ಪ್ರಾಬ್ಲಮ್ಸು, ಫಿನಾನ್ಷಿಯಲ್ ಪ್ರಾಬ್ಲಮ್ಸು, ಕೆಲಸದಲ್ಲಿ ಪ್ರಾಬ್ಲಮ್, ಮಕ್ಕಳ ಹತ್ರ ಪ್ರಾಬ್ಲಮ್, ಎಲ್ಲ ಕಡೆ ಪ್ರಾಬ್ಲಮ್ಸ್. ಅದೇನಕ್ಕೆ? ನಮ್ಮ ಬಾಯಿಂದ ನಾವೊಂದೆಲ್ಲ ಮಾತಾಡ್ಬಿಟ್ಟಿದ್ವಿ. ದೇವರ ಮಾತುಗಳು, ದೇವರ ವಾಕ್ಯ, ಸಜೀವವಾದ ವಾಕ್ಯ, ನಿತ್ಯ ಎಟರ್ನಲ್ ಲೈಫ್ ಕೊಡುವಂಥ ವಾಕ್ಯಗಳನ್ನ ನಾವೇನು ಮಾಡಬೇಕು? ನಮ್ಮ ಬಾಯಿಂದ ಮಾತಾಡಬೇಕು. ಅದಕ್ಕೆ ಬಹಳ ಹುಷಾರಾಗಿರ್ರಿ. ಪುಲ್ಪಿಟ್ ಮೇಲೆ ನಿಂತ್ಕೊಂಡು ಬೈಬಲ್ ತೆಗೆದು ಪ್ರಸಂಗ ಮಾಡುವಂಥ ಎಲ್ಲ ಪ್ರಸಂಗನ ಕೇಳ್ಕೊಬೇಡ್ರಿ. ಬರುವಂಥ ಪ್ರಸಂಗ ಎಲ್ಲ ಕರೆಕ್ಟ್ ಅಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕ್ರಿಶ್ಚಿಯನ್ ಪ್ರೀಚಿಂಗ್ ಈಸ್ ಅ ಪ್ರೀಚಿಂಗ್ ಆಫ್ ಲೈಫ್. ಜೀವದ ಮಾತುಗಳು ಬರಬೇಕು. ಇವತ್ತು ನೀವು ಇಲ್ಲಿ ಕೂತ್ಕೊಂಡು ದೇವರ ವಾಕ್ಯನ ಕೇಳಿಸ್ಕೊಂಡು ಇಲ್ಲಿಂದ ಹೊರಗೆ ಹೋಗುವಾಗ ಒಂದು ದೊಡ್ಡ ನಂಬಿಕೆಯಿಂದ ಹೋಗ್ಬೇಕು, ಒಂದು ದೊಡ್ಡ ಸಮಾಧಾನದಿಂದ ಹೋಗ್ಬೇಕು. ಹೌದು, ನಮ್ಮ ದೇವರು ನಮಗೇನೋ ಒಳ್ಳೇದು ಮಾಡ್ತಾರೆ. ಪ್ರಸಂಗ ಯಾವತ್ತಿದ್ರೂ ನಮ್ಮನ್ನ ಬೆಳೆಸಬೇಕು, ನಮ್ಮನ್ನ ಏನು ಮಾಡಬೇಕು? ಉದ್ಧಾರ ಮಾಡಬೇಕು, ನಮ್ಮ ಭಯದಿಂದ ನಮ್ಮನ್ನ ಹೊರಗೆ ಕರ್ಕೊಂಡ್ಬರ್ಬೇಕು. ಚರ್ಚಿಗೆ ಬಂದಮೇಲೆ ಇನ್ನೂ ಬೇಜಾರು ಮಾಡ್ಕೊಂಡು ಹೋಗೋಂಗಿದ್ರೆ ಅದು ಪ್ರಸಂಗನೇ ಅಲ್ಲ. ಇಲ್ಲಿ ಚರ್ಚಿಗೆ ಬಂದಮೇಲೆ ಇನ್ನೂ ಕಂಡೆಮ್ನೇಷನ್ ಮಾತಾಡಿಕೊಂಡು ಪಾಪಿ ಅಂತ ಹೇಳಿ ನಿಮ್ಮನ್ನ ಮುರಿಸಿ ಬೇಜಾರು ಮಾಡಿಸಿ ಕಳಿಸೋವಂಥ ಪ್ರಸಂಗನೇ ಅಲ್ಲ. ಯೇಸು ಸ್ವಾಮಿ ಅಂಥದ್ದು ಕೆಲಸ ಮಾಡಲಿಲ್ಲ. ಜೀವದ ಮಾತುಗಳನ್ನ ದೇವರು ಮಾತಾಡಿದ್ರು. ಆತನ ಬಂದವರೆಲ್ಲ, ಆತನ ಹತ್ರ ಯಾರ್ಯಾರೆಲ್ಲ ಬಂದರು, ಅವ್ರು ಏನು ಮಾಡಿದ್ರು? ಗುಣಪಡಿಸಿ ದೇವರು ಅವ್ರನ್ನ ಆಶೀರ್ವದಿಸಿ ಸಂತೋಷದಿಂದ ಬಿಡುಗಡೆಯಿಂದ ಅವ್ರನ್ನ ಕಳಿಸ್ತಾರೆ. ಸೊ ರಿಯಲ್ ಪ್ರೀಚಿಂಗ್ ಶುಡ್ ಬಿ ದಟ್. ನಾವು ದೇವರ ಪ್ರಸಂಗ, ನಾವು ದೇವರ ವಾಕ್ಯಗಳನ್ನ ಕೇಳಿಸ್ಕೊತಾ ಇದ್ದೀವಿ ಅಂದರೆ ಅದು ನಮಗೆ ಜೀವನ ಕೊಡಬೇಕು. ಅದರಿಂದ ದೇವರ ವಾಕ್ಯ ನಾವು ತಿಳ್ಕೊಂಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮಿಂದ ಜೀವ ಹೊರಗೆ ಬರಬೇಕು. ಇಟ್ ಶುಡ್ ಮಿನಿಸ್ಟರ್ ಟು ಅಸ್ ಆ್ಯಂಡ್ ಇಟ್ ಶುಡ್ ಪ್ರೊಡ್ಯೂಸ್ ಔಟ್ ಆಫ್ ಅಸ್. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ದಯವಿಟ್ಟು ಬರೋಂಥ ನಾವು ಹೆಂಗೆ ಇವತ್ತು ಪ್ರಸಂಗಗಳನ್ನ ಅಥವಾ ಹೆಂಗೆ ನಾವು
ಜಡ್ಜ್ ಮಾಡ್ತೀವಿ ಅಂದರೆ, ಓ ಆ ಪಾಸ್ಟ್ನ ನೋಡಿದ್ರಾ, ಉದ್ದ ಕೂದಲು ಯೇಸು ಸ್ವಾಮಿ ಥರನೇ ಇದ್ರು, ಯೇಸು ಸ್ವಾಮಿ ಥರ ಇದ್ರು ಅಂದ್ಬಿಟ್ಟು ಕೂತ್ಕೊಂಡು ಕೇಳಿಸ್ಕೊತೀವಿ. ದೊಡ್ಡ ಗಾಡಿ ಇತ್ತು, ಕಣ್ಗಳು ನೋಡಿದ್ರಾ, ಇಂಥ ಒಳ್ಳೆ ವಾಯ್ಸು. ಇದನ್ನೆಲ್ಲ ನೋಡಿ ಮರೆತು ನಾವೇನು ಮರಗಾಗ್ಬಿಡ್ತೀವಿ. ಇಂಥ ಮಾತುಗಳಿಂದ ಅಲ್ಲ ನಮ್ಮ ಲೈಫ್ ಚೇಂಜ್ ಆಗೋದು. ಅವ್ರು ಯೇಸು ಸ್ವಾಮಿ ಥರ ಇದ್ದಾರಾ, ದಾಡಿ ಬಿಟ್ಕೊಂಡಿದ್ದಾರಾ, ಅದರಿಂದ ನಮ್ಮ ಲೈಫ್ ಚೇಂಜ್ ಆಗಲ್ಲ. ನಾವು ಮಾತಾಡೋವಂಥ, ನೀವು ಕೇಳಿಸ್ಕೊಳ್ಳೋವಂಥ ಮಾತಲ್ಲಿ, ನಾನು ಮಾಡುವಂಥ ಪ್ರಸಂಗದಲ್ಲಿ ದೇವ್ರ ವಾಕ್ಯ ನಾನು ಹೇಳುವಾಗ, ಅದರಿಂದ ನಾವು ಅವತ್ತು ಕಷ್ಟದಿಂದ ಬಂದ್ವಿ, ಕಣ್ಣೀರಿಂದ ಬಂದ್ವಿ, ತೊಂದರೆಯಿಂದ ಬಂದ್ವಿ, ಆದರೆ ಬಿಡುಗಡೆಯಿಂದ ಹೋಗ್ತಾ ಇದ್ವಿ, ನಂಬಿಕೆಯಿಂದ ಹೋಗ್ತಾ ಇದ್ವಿ. ದೇವ್ರು ನಮ್ಮ ಜೊತೆಲಿ ಇದ್ದಾನೆ, ದೇವ್ರು ನಮ್ಮನ್ನ ಸರಿಪಡಿಸ್ತಾರೆ. ಒಂದು ದೊಡ್ಡ ದೃಢ ವಿಶ್ವಾಸ ನಮ್ಮೊಳಗೆ ಬರಬೇಕು, ಅದು ನಿಜವಾದ ಪ್ರಸಂಗ. ಆಮೇಲೆ ಸೊ ದಟ್ ಈಸ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ವಿ ಶುಡ್ ಗ್ರೋ ಇನ್ ಟು ದಟ್. ಎಷ್ಟೋ ವಿಷಯಗಳು ಹೇಳ್ಬೋದು. ಐ ಜಸ್ಟ್ ವಾಂಟ್ ಟು ಗಿವ್ ಯು ದಿಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇವರ ವಾಕ್ಯನ ತಿಳ್ಕೊಳ್ಳುವಾಗ, ಅರ್ಥ ಮಾಡ್ಕೊಳ್ಳುವಾಗ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ನಾನು ಒಂದು ಕಡೆ ಕೂತ್ಕೊಂಡು ಒಬ್ಬರು ಪ್ರಸಂಗ ಕೇಳಿಸ್ಕೊತೀನಿ ಅಂದರೆ 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಇದು ನನಗೆ ಜೀವ ತರ್ತಾ ಇದೆಯಾ, ಇದರಿಂದ ನನಗೆ ಶಾಪಗಳು, ಮರಣ, ಕೆಟ್ಟದ್ದು ಬರ್ತಾ ಇದೆಯಾ ಅಂತ. ಅಂಥದ್ದಿದ್ರೆ ದಯವಿಟ್ಟು ಆಫ್ ಮಾಡಿ ಬೇರೆ ಕೆಲಸ ಮಾಡಿ. ಅದಕ್ಕೆಲ್ಲ ನಿಮ್ಮ ಕಿವಿನ ಕೊಡಬೇಡಿ. ಯಾಕಂದರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಗೋ ಇನ್ಸೈಡ್, ಇಟ್ ವಿಲ್ ಪ್ರೊಡ್ಯೂಸ್ ಡೆತ್. ಎಷ್ಟೋ ಜನ ಇವತ್ತು ಹಾಳಾಗಿರೋದು ಅಥವಾ ನಿಮ್ಮ ಲೈಫಲ್ಲಿ ನೀವು ಕಳ್ಕೊಂಡಿರೋದು ಜಾಸ್ತಿ ಎಲ್ಲಿಂದ ಗೊತ್ತಾ? ಇಲ್ಲಿಂದ ಬರುವಂಥ ಪ್ರಸಂಗದಿಂದ. ಎಷ್ಟೊಂದು ಜನ ಇದ್ದಾರೆ, ನನಗೆ ಗೊತ್ತು. ನಾನು ಚರ್ಚಲ್ಲೇ ಬೆಳೆದವನು ಲೈಫಲ್ಲಿ. ಐ ಹ್ಯಾವ್ ಹರ್ಡ್ ಪ್ರೀಚಿಂಗ್ ವೇರ್ ದೇ ಕಂಡೆಮ್, ಕ್ರಿಟಿಸೈಸ್, ಇಲ್ಲಿ ಇಟ್ಕೊಂಡು ಗನ್ನೊಂದಿಲ್ಲ, ಬಾಯಿಂದನೇ ಶೂಟ್ ಮಾಡಿಬಿಡ್ತಾರೆ. ತುಂಬ ಜನ ಅದನ್ನು ಕೇಳಿಸ್ಕೊಂಡು, ಓ ಎಂಥ ಪ್ರಸಂಗ ನನಗೇ ಹೇಳಿದ್ರು. ವೇಸ್ಟ್ ಆಫ್ ಟೈಮ್. ನೀವು ಕೇಳಿಸ್ಕೊಂಡು ಸಂತೋಷವಾಗಿ, ಸಮಾಧಾನವಾಗಿ, ಸಮೃದ್ಧಿಯಿಂದ ಹೌದಪ್ಪ ಆಗುತ್ತೆ ಅಂತ ನಂಬಿಕೆಯಿಂದ ಹೋಗ್ಬೇಕು. ಒಂದ್ಸಲಿ ಯಾರೋ ಬಂದಿದ್ರು ಇಲ್ಲೇ ಚರ್ಚ್ಗೆ, ಪಾಪ ಪಾಸ್ಟರ್ ತೀರೋದ್ರು, ಹೇಳ್ಬಾರ್ದು, ಬಟ್ ಸ್ಟಿಲ್ ಜಸ್ಟ್ ಟು ಗಿವ್ ಯು. ಅವ್ರು ಉದ್ದ ಕೂದಲು, ಉದ್ದಕ್ಕಿದ್ರು, ಸ್ವಲ್ಪ ದಾಡಿ, ಯೇಸು ಸ್ವಾಮಿ ಥರನೇ ಇದ್ರು. ಅವರು ಬಂದ್ಮೇಲೆ ನಿಂತ್ಕೊಂಡು ಕೀಬೋರ್ಡ್ ಎಲ್ಲ ಬಾರಿಸ್ಕೊಂಡು ಹಾಡಿದ್ರು. ಏನು ಹೆಂಗಸರೆಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ರು, ಎಕ್ಸೈಟೆಡ್ ಆಗಿದ್ರು. ತುಂಬ ಜನ ಎಲ್ಲ ಆಯಿತು, ಪ್ರೇಯರ್ ಎಲ್ಲ ಮುಗಿಸಿದ್ಮೇಲೆ ಕರೆದ್ರು, ಬನ್ರಿ ಅಂದರೆ ಫುಲ್ ಒಂದು ಗುಂಪೇ ನಿಂತ್ಕೊಂಡಿತ್ತಿಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು. ಪ್ರಾರ್ಥನೆ ಮಾಡಿದ್ರೆ ಕೆಳಗೆ ಒಂದು 2-3 ಕೆಳಗೂ ಬಿದ್ದೋಗ್ಬಿಟ್ರು. ಸರಿ, ಎಲ್ಲ ಆದಮೇಲೆ ಹೋದ್ರಪ್ಪ. ಅದರಲ್ಲಿ ಒಬ್ಬರು ಸಿಸ್ಟರು ಸ್ವಲ್ಪ ಇನ್ನೂ ಕನೆಕ್ಷನ್ ಇಟ್ಕೊಳ್ಳೋಣ ಅಂತ 2-3 ದಿವಸ ಆದಮೇಲೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದ್ರೆ, ಆ ಸಿಸ್ಟರ್ ಹೇಳಿ, ಗೊತ್ತಾಗಲಿಲ್ಲ ನೀವು ಯಾರು ಅಂತ. ನೀವು ರೆಡ್ ಚೂಡಿದಾರ್ ಹಾಕ್ಕೊಂಡಿದ್ರೆ, ಎಲ್ಲೋ ಚೂಡಿದಾರ್ ಹಾಕ್ಕೊಂಡಿದ್ರು. ಏನೇನು ನೋಡ್ತಾರೆ ಪಾಸ್ಟ್ರು. ಇದೆಲ್ಲ ಏನಕ್ಕೆ? ಸಿ, ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಟು ಯು ಇಸ್, ಬರೋವಂಥ ಪ್ರಸಂಗನೆಲ್ಲ ಕೇಳಿಸ್ಕೊಂಡು ಡೋಂಟ್ ಬಿ ಫೂಲ್ಡ್. ನಿಮ್ಗೆ ಬರೋವಂಥ ಪ್ರಸಂಗ, ಇಲ್ಲಿ ಮಾತಾಡುವಂಥ ಮಾತುಗಳು ನಿಮ್ಮನ್ನ ಏನು ಮಾಡಬೇಕು? ಕಟ್ಟಬೇಕು, ಎಬ್ಬಿಸ್ಬೇಕು. ಇಟ್ ಶುಡ್ ಬ್ರಿಂಗ್ ಹೋಪ್. ಆಮೇಲೆ ಇಟ್ ಶುಡ್ ಮೇಕ್ ಯು ಟು ಗೋ ಆ್ಯಂಡ್ ಬಿ ದಟ್ ಬ್ಲೆಸ್ಸಿಂಗ್, ಮೋರ್ ದೆನ್ ಕಾಂಕರರ್, ವಿನ್ನರ್ ಅಂತ ನಾವೇನು ಮಾಡಬೇಕು? ಆಚೆ ಹೋಗ್ಬೇಕು. ಆಮೇಲೆ ಎಷ್ಟೊಂದ್ಸಲಿ ಕೇಳ್ತಾರೆ, ಶಿವ ಒಂದ್ಸಲಿ ಕೇಳ್ತಾಳೆ, ಆ ಸಿಸ್ಟರ್ನ ನೋಡಿದ್ರಾ? ಯಾವ ಸಿಸ್ಟರು? ಇಲ್ಲಲ್ಲ, ಆ ರೆಡ್ ಸ್ಯಾರಿ ಉಟ್ಕೊಂಡಿದ್ರು. ನನಗೆ ಯಾವ ರೆಡ್ ಸ್ಯಾರಿನೂ ಗೊತ್ತಿಲ್ಲ, ಯಾವ ಬ್ಲೂ ಸ್ಯಾರಿನೂ ಗೊತ್ತಿಲ್ಲ, ಬಿಕಾಸ್ ಐ ಡೋಂಟ್ ಕಮ್ ಹಿಯರ್ ಫಾರ್ ದಟ್. ಎಷ್ಟೊಂದು ಸಲ ಇದೆಲ್ಲ ಆಗಿದೆ. ಯಾರು ನೋಡಿದ್ರೆ ಐ ಡೋಂಟ್ ಈವನ್ ನೋ ಯಾರು ಬಂದರು. ಐ ಆಮ್ ಹಿಯರ್ ಟು ಪ್ರೀಚ್, ಐ ಆಮ್ ಹಿಯರ್ ಟು ಶೇರ್ ದ ವರ್ಡ್. ಐ ವಾಂಟ್ ಯು ಟು ಲಿಸನ್ ಟು ದ ವರ್ಡ್. ನನ್ನ ಜಡ್ಜ್ ಮಾಡಬೇಡಿ, ನಾನು ನಿಮ್ಮನ್ನ ಜಡ್ಜ್ ಮಾಡಲ್ಲ, ಬಟ್ ಲಿಸನ್ ಟು ದ ವರ್ಡ್. ದೇವರ ವಾಕ್ಯನ ಕಲ್ತ್ಕೊಳ್ಳಿ, ಅದನ್ನು ನಿಮ್ಮ ಬಾಯಲ್ಲಿಟ್ಟು. ಅದಕ್ಕೆ ದೇವರು ಯೇಸು ಸ್ವಾಮಿ ಯೆಹೋಶುವನಿಗೆ ಹೇಳ್ತಾರೆ, ಬಾಪ ಇಲ್ಲಿ ನಿಗೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಏನು? ದೇವ್ರು ಹೇಳ್ತಾರೆ, ಈ ನನ್ನ ವಾಕ್ಯನ ಏನು ಮಾಡು? ಕೀಪ್ ಇಟ್ ಬಿಫೋರ್ ಯುವರ್ ಐಸ್. ನಿನ್ನ ಕಣ್ಣು ಮುಂದೆ ಇಟ್ಕೊ, ನಿನ್ನ ಹೃದಯದಲ್ಲಿ ಇಟ್ಕೊ. ಹಗಲಿರಲು ಇದನ್ನೇನು ಮಾಡು? ಧ್ಯಾನ ಮಾಡು. ಆಮೇಲೆ ಏನಾಗುತ್ತೆ ನಿನಗೆ? ಯು ವಿಲ್ ಮೇಕ್ ಯುವರ್ ವೇ ಪ್ರಾಸ್ಪರಸ್ ಅಂಡ್ ಯು ವಿಲ್ ಹ್ಯಾವ್ ಗುಡ್ ಸಕ್ಸಸ್. ದಿಸ್ ಈಸ್ ದ ಬುಕ್ ಆಫ್ ಸಕ್ಸಸ್. ಆಮೇಲೆ ಇದರಲ್ಲೇ ಇದೆ ಸಕ್ಸಸ್. ಎಲ್ಲೋ ಹೋಗಿ ಹುಡ್ಕೊ ಬರಬೇಕಾಗಿಲ್ಲ. ಇದನ್ನು ಕಳ್ತ್ಕೊಬಿಟ್ರೆ, ಇದನ್ನು ತಿಳ್ಕೊಬಿಟ್ರೆ
ಅರ್ಥ ಮಾಡಿಕೊಂಡು ಇದನ್ನು ಮಾತಾಡಿದ್ರೆ ಸಕ್ಸಸ್ಸು ಬಂದ್ಬಿಡುತ್ತೆ. ದೇವ್ರು ಹೇಳಲಿಲ್ಲ ನಾನು ನಿನಗೆ ಸಕ್ಸಸ್ ಕೊಡ್ತೀನಿ ಅಂತ. ದೇವ್ರು ಹೇಳ್ತಾರೆ ಇದನ್ನು ಓದು, ಸಕ್ಸಸ್ ವಿಲ್ ಕಮ್, ಆಟೋಮೆಟಿಕ್ ಆಗಿ ಬರುತ್ತೆ. ಅದರಲ್ಲಿದೆ ಪವರ್. ಗಾಡ್ಸ್ ವರ್ಡಲ್ಲಿ ಎಷ್ಟು ಪವರ್ ಇದೆ ಅಂದರೆ, ನೀವು ಅದನ್ನು ತಿಳಿದು ಅರ್ಥ ಮಾಡಿಕೊಂಡು ಧ್ಯಾನ ಮಾಡಿದ್ರೆ ಹಗಲಿರುಳು ಸಕ್ಸಸ್ ವಿಲ್ ಬಿಕಮ್ ಯೋರ್ಸ್. ನಾಟ್ ಆರ್ಡಿನರಿ ಸಕ್ಸಸ್, ಗುಡ್ ಸಕ್ಸಸ್, ಸಕ್ಸಸ್ ವಿತೌಟ್ ಸಾರ್ವ್. ಆಮೆನ್. ದಟ್ ಈಸ್ ವಾಟ್ ಗಾಡ್ ಗಿವ್ಸ್. ನಂಬೋಣ, ನಂಬ್ತೀರಾ? ಮುಂದಿನ ವಾರ ವಿಲ್ ಕಂಟಿನ್ಯೂ ಆನ್ ದಿಸ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ಸೇಸ್, ದೇವ್ರು ಹೇಳ್ತಾರೆ ಜೀವನ ಆರಿಸ್ಕೋ. ಹೇಗೆ ಆರಿಸ್ಕೋತೀರಾ? ನಿಮ್ಮ ಬಾಯಿಂದ. ಜೀವ ಎಲ್ಲಿದೆ? ದೇವ್ರ ವಾಕ್ಯದಲ್ಲಿದೆ. ದೇವ್ರ ವಾಕ್ಯನ ತಗೊಂಡು ಬಾಯಲ್ಲಿ ಇಟ್ಕೊಂಡು ಅದನ್ನು ಅರ್ಕೆ ಮಾಡಿದ್ರೆ ಜೀವನ ಆರಿಸ್ಕೊಂಡಂಗೆ. ಜೀವನ ಆರಿಸ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಒಳ್ಳೆಯದೇ. ಜೀವ ಅಂತ ಹೇಳಿದ್ರೆ ದೇವರಿಂದ ಬರುವಂಥ ಎಲ್ಲ ಒಳ್ಳೆಯದು ನಿಮಗೆ ಬರುತ್ತೆ. ಆಮೇಲೆ ಎದ್ದು ನಿಂತ್ಕೊಳ್ಳೋಣ. ಕ್ಯಾನ್ ವಿ ಆಲ್ ಸ್ಟ್ಯಾಂಡ್ ಟು ಅವರ್ ಫೀಟ್?